ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ಗ್ರೂಪ್ನ ಹೇಗೆ ಚೆಕ್ ಮಾಡೋದು ಅಂತ ಕೇಳಿದರು. ಆ್ಯಕ್ಚುಲಿ ನೀವು ಗೂಗಲ್ಗೆ ಹೋಗ್ಬಿಟ್ಟು FRAC ಅಂದರೆ ಫಂಗಿಸೈಡ್ ರೆಸಿಸ್ಟೆನ್ಸ್ ಆ್ಯಕ್ಷನ್ ಕಮಿಟಿ ಅಂತ ಇದೆ. ಇದರಲ್ಲಿ ನಿಮಗೆ 2018 ನಾನು ಇದನ್ನು ಲೀಸ್ಟ್ ತೋರಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು ಇಲ್ಲಿ. FRAC ಕೋಡ್ ಲಿಸ್ಟ್ 2018 ಫಂಗಿಸೈಡ್ ಶಾರ್ಟೆಡ್ ಬೈ ಮೋಡ್ ಆಫ್ ಆ್ಯಕ್ಷನ್ ಇನ್ಕ್ಲೂಡಿಂಗ್ FRAC ಕೋಡ್ ನಂಬರಿಂಗ್. ಸೊ ಈ ಥರ ನಿಮಗೆ ಒಂದು PDF ಸಿಗುತ್ತೆ, ಅಥವಾ ನೀವು ಗೂಗಲಲ್ಲೇ ನೋಡ್ಬೋದು. ಪ್ರತಿ ಸಲ ನೀವು ಬೇರೆಯವ್ರನ್ನ ಕೇಳೋದಕ್ಕಿಂತ ಒಂದೆರಡು ಸಲ ತಿಳಿದಂಥವ್ರದನ್ನು ನೋಡಿದ್ರೆ ಬೆಸ್ಟ್, ಯಾಕೆಂದರೆ ಲೈಫ್ ಟೈಮ್ ಕ್ಯಾರಿ ಆಗುತ್ತೆ ನಿಮಗೆ ಅಗ್ರಿಕಲ್ಚರ್ಗೆ. ಫಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಇಂಟ್ರೊಡಕ್ಷನ್ ನೋಡಿ. ದ ಫಾಲೋಯಿಂಗ್ ಟೇಬಲ್ ಈಸ್ ಲಿಸ್ಟ್ ಕಮರ್ಷಿಯಲ್ ಫಂಗಿಸೈಡ್ ಮೇನ್ಲಿ ಫಾರ್ ಯೂಸ್ ಇನ್ ದ ಪ್ಲಾಂಟ್ ಪ್ರೊಟೆಕ್ಷನ್ ಅಕಾರ್ಡಿಂಗ್ ಟು ದೇರ್ ಮೋಡ್ ಆಫ್ ಆ್ಯಕ್ಷನ್ ಆ್ಯಂಡ್ ರೆಸಿಸ್ಟೆನ್ಸ್ ರಿಸ್ಕ್. ದ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾಸೈಡ್ ಆರ್ ಆಲ್ಸೋ ಇನ್ಕ್ಲೂಡೆಡ್. Grouping is considered the biochemical mode of action, but a main driver is to identify cross-resistance patterns between chemicals. ಅಂತಂದರೆ ಏನು ಹೇಳ್ತಿದ್ದಾರೆ ಅಂದರೆ, ನಿಮಗೆ ಫಂಗಿಸೈಡ್ಗಳನ್ನು ಇವರು ಲೀಸ್ಟ್ ಮಾಡಿದ್ದಾರೆ, ಕಮರ್ಷಿಯಲ್ ಫಂಗಿಸೈಡ್ಸ್ಗಳನ್ನು. ಅಂದರೆ ಯಾವುದ್ಯಾವುದು ಇದೆ ಅಲ್ಲ ಇವಾಗ ಮಾರ್ಕೆಟಲ್ಲಿ, ಅದರಲ್ಲಿರ್ತಕ್ಕಂತಹ ಕೆಮಿಕಲ್ಸ್ಗಳನ್ನು ಇವರು ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ, ಅಂದರೆ ಲೀಸ್ಟ್ ಮಾಡಿದ್ದಾರೆ. ಮೇನ್ಲಿ ಫಾರ್ ಯೂಸ್ ಇನ್ ದ ಪ್ಲಾಂಟ್ ಪ್ರೊಟೆಕ್ಷನ್, ಅಂದರೆ ನಾವು ಗಿಡಗಳನ್ನು ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದ್ರ ಮೇಲೆ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ದೇರ್ ಮೋಡ್ ಆಫ್ ಆ್ಯಕ್ಷನ್, ಅಂದರೆ MOA ಕೋಡ್ ಅಂತ ಕೆಳಗಿದೆ ಅಲ್ಲ ಇಲ್ಲಿ, ಇದನ್ನು ಮೋಡ್ ಆಫ್ ಆ್ಯಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ಮೋಡ್ ಆಫ್ ಆ್ಯಕ್ಷನ್ ಆ್ಯಂಡ್ ರೆಸಿಸ್ಟೆನ್ಸ್ ರಿಸ್ಕ್ ಮೇಲೆ ಇವ್ರು ಏನು ಮಾಡಿದ್ದಾರೆ, ಇದನ್ನು ಡಿವೈಡ್ ಮಾಡ್ತಾ ಬಂದಿದ್ದಾರೆ ನಿಮಗೆ. ಸೊ ಇದ್ರ ಬಗ್ಗೆ ಸಿಂಪಲಾಗಿ ಇಷ್ಟು ಹೇಳಿದ್ದೀನಿ ಇಂಟ್ರೊಡಕ್ಷನ್ ಬಗ್ಗೆ. ಮುಂದಿನ ನೋಡಿ, ಇವಾಗ MOA ಕೋಡ್ ಏನಂದರೆ ಡಿಫ್ರೆಂಟ್ ಲೆಟರ್ಸ್ A to I ತನಕ ಇದೆ ವಿತ್ ಆ್ಯಡೆಡ್ ನಂಬರ್ಸ್. ಅಂದರೆ ಆಲ್ಫಾಬೆಟ್ಸಲ್ಲಿ A ಇಂದ I ತನಕ ಇದೆ ವಿತ್ ಆ್ಯಡೆಡ್ ನಂಬರ್ಸ್, ಅಂದರೆ ನಂಬರ್ಗಳಿಂದ ಕೂಡ ನಮಗೆ ಗೊತ್ತಾಗೋ ರೀತಿ ಸಿಂಪಲಾಗಿ ಮಾಡಿದ್ದಾರೆ. ಆರ್ ಯೂಸ್ಡ್ ಟು ಡಿಸ್ಟಿಂಗ್ವಿಶ್ ಫಂಗಿಸೈಡ್ ಗ್ರೂಪ್ಸ್ ಅಕಾರ್ಡಿಂಗ್ ಟು ದೇರ್ ಬಯೋಕೆಮಿಕಲ್ ಮೋಡ್ ಆಫ್ ಆ್ಯಕ್ಷನ್. ಅಂದರೆ ಅದು ಕೆಮಿಕಲ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ನಮಗೆ ಒಂದು ನಂಬರ್ಸ್ಗಳನ್ನು A ಇಂದ I ತನಕ ಕೊಟ್ಟಿದ್ದಾರೆ. ಈಗ ಎಕ್ಸಾಂಪಲ್ ನೋಡಿ, ಇದರಲ್ಲಿ ಎ ಅಂತ ಇದೆಯಲ್ಲ ಇಲ್ಲಿ, ಟು ಸೆಕೆಂಡರಿ ಮೆಟಾಬಾಲಿಸಮ್ ಅಂತ ಇದೆ. ಎಕ್ಸಾಂಪಲ್ ಮೆಲಾನಿನ್ ಸಿಂಥಸಿಸ್. ಮತ್ತು ಅಟ್ ದ ಎಂಡ್ ಆಫ್ ದ ಲೀಸ್ಟಲ್ಲಿ ಫಾಲೋಯಿಂಗ್ ಬೈ ದ ಹೋಸ್ಟ್ ಪ್ಲಾಂಟ್ ಡಿಫೆನ್ಸ್ ಇಂಡ್ಯೂಸರ್ P ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಥರ ಪ್ರತಿಯೊಂದನ್ನು ನೀವು ಒಂದು ಸ್ವಲ್ಪ ಓದಿದರೆ ಮಾತ್ರ ಗೊತ್ತಾಗೋದು. ನಾನು ಇದನ್ನು ತುಂಬ ರೀಸೆಂಟಾಗಿ, ಅಂದರೆ 1.5-2 ಮಂತ್ಸಿಂದ ಅಷ್ಟೇ ನೋಡ್ತಾ ಇದ್ದೀನಿ. ತುಂಬ ಕಂಪ್ಲೀಟಾಗಿ ಓದಿದ್ರೆ ನಂಗೆ ಗೊತ್ತಾಗ್ತಾ ಇತ್ತು. ಸ್ವಲ್ಪ ಇಂಟ್ರೊಡಕ್ಷನ್ ಇದೆ, ಅದನ್ನು ತಿಳ್ಕೊತಾ ಇದ್ದೀನಿ. ನಾನು ಜಾಸ್ತಿ ಫೋಕಸ್ ಮಾಡ್ತಾ ಇರೋದು ಇವಾಗ ಮೋಡ್ ಆಫ್ ಆ್ಯಕ್ಷನ್ ಅಂದರೆ ಯಾವ ಥರ ಅಂತ ಪ್ರಾಕ್ಟಿಕಲಾಗಿ ನೋಡ್ತಾ ಇದ್ದೀನಿ. ಇವಾಗ ನೋಡಿ, ಕೋಡ್ನ ಈ ಥರ ಅವರು ಇದು ಮಾಡಿರ್ತಾರೆ. MOA ಮೋಡ್ ಆಫ್ ಆ್ಯಕ್ಷನನ್ನು ಇಲ್ಲಿ ಬರೆದಿದ್ದಾರೆ ನೋಡಿ ಅಡ್ಡದಲ್ಲಿ. ನ್ಯೂಕ್ಲಿಯಸ್ ಆ್ಯಸಿಡ್ಸ್ ಮೆಟಾಬಾಲಿಸಮ್ ಅಂತ ಇದೆ A ಒಳಗೆ, MOA ಒಳಗೆ A. ಇದು ಫಸ್ಟು ನೀವು ನೋಡಬೇಕಾಗಿರೋದು MOA ಮಾತ್ರ ನೋಡಿ. ಎರಡನೇದು B ಒಳಗೆ ಸೈಟೋಸ್ಕೆಲಿಟೋನ್ ಆ್ಯಂಡ್ ಮೋಟಾರ್ ಪ್ರೋಟೈನ್ ಅಂತ ಇದೆ. ಸೊ ಮೂರನೇದು ರೆಸ್ಪಿರೇಷನ್ ಅಂತ ಇದೆ. MOA ಒಳಗೆ ನೀವು ನೋಡ್ತಾ ಇರ್ಬೋದು, Cಗೆ ರೆಸ್ಪಿರೇಷನ್ ಅಂತ ಕೊಟ್ಟಿದ್ದಾನೆ. ಅಂದರೆ ಮೋಡ್ ಆಫ್ ಆ್ಯಕ್ಷನನ್ನು ಫಸ್ಟು ನಾವು ನೋಡಬೇಕು. ರೆಸ್ಪಿರೇಷನ್ ಕಂಟಿನ್ಯೂಡ್ ಅಂತ ಇದೆ, ಅಂದರೆ ಅಲ್ಲಿದೆ, ಇಲ್ಲಿ ತನಕನೂ ಇದೆ. Dಗೆ ಬಂದರೆ ನೀವು ಅಮಿನೋ ಆ್ಯಸಿಡ್ ಆ್ಯಂಡ್ ಪ್ರೋಟೀನ್ ಸಿಂಥಸಿಸ್. ಸೊ ಈ ಥರ ಕಂಪ್ಲೀಟಾಗಿ ನಿಮಗೆ ಇಷ್ಟೊಂದು ಇದ್ದಾವೆ ಮೋಡ್ ಆಫ್ ಆ್ಯಕ್ಷನ್ಸ್ಗಳು. ಇದನ್ನು ಒಂದು ಸಲ ನೋಡಬೇಕಾಗತ್ತೆ ನೀವು. ಅದಾದಮೇಲೆ ಟಾರ್ಗೆಟ್ ಸೈಟ್ ಆ್ಯಂಡ್ ಕೋಡ್. ಇಲ್ಲಿ ನೋಡಿರಿ, ಇವಾಗ RNA ಪಾಲಿಮರೈಸ್ ಅಂತ ಇದೆ. ಸೊ A1 ಇದು A ಒಳಗೆ A1, A2, A3, A4 ಈ ಥರ 4 ಮಾಡಿದ್ದಾನೆ. ನೆಕ್ಸ್ಟು ನಿಮಗೆ B ಒಳಗೆ B1, B2, B3, B4, B5, B6. ನೆಕ್ಸ್ಟು C ಬಂದ್ವಿ ಅಂತ ತಿಳ್ಕೊಳ್ರಿ. C1, C2, C3, C4, C5 ಇಂದ ಹಿಡಿದು ಆಲ್ಮೋಸ್ಟ್ C8 ತನಕ ಇದೆ. ಇವಾಗ ರೆಸ್ಪಿರೇಷನ್ ಅಂತ ಅಂದರೆ ನೋಡಿ, ಇವಾಗ ರೆಸ್ಪಿರೇಷನ್ ಅಂದರೆ ಏನಂತ ಹೇಳ್ತೀನಿ ನಿಮಗೆ. ರೆಸ್ಪಿರೇಟರಿ ಸಿಸ್ಟಮ್ ಅಂತ ನಮ್ಮಲ್ಲಿದೆ, ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹದ್ದು. ಅಂತಂದರೆ ಯಾವುದೇ ಒಂದು ಫಂಗಿಸೈಡ್ನ ಇವರು ಡೈರೆಕ್ಟಾಗಿ ರೆಸ್ಪಿರೇಷನನ್ನು ಬ್ಲಾಕ್ ಮಾಡಿಬಿಟ್ಟು ಸಾಯಿಸ್ಬಿಡ್ತಾರೆ, ಅಂದರೆ ಒಂದು ಫಂಗಸ್ಗಳನ್ನ. ಅದರಲ್ಲಿ ಯಾವುದ್ಯಾವುದು ನಮಗೆ ಗ್ರೂಪ್ ನೇಮ್ ಅಂದರೆ, ಇವಾಗ ನೋಡಿ ಇಲ್ಲಿ ಕೊಟ್ಟಿದ್ದಾನೆ ಗ್ರೂಪ್ ನೇಮು ಪೈರಿಮಿಡಿಮಿನೇಸ್ ಅಂತ ಇದೆ. ಸೊ ಕೆಮಿಕಲ್ ಗ್ರೂಪು ಅದೇ ಬಂದಿದೆ. ನೆಕ್ಸ್ಟು ಡೆಫ್ಲೋಮೆಟೋರಿಮ್ ಅಂತ ಇದೆ. ಸೊ ಇವಾಗ ನಮಗೆ FRAC ಕೋಡ್ 39 ಅದು. ನಾವಿವಾಗ ರೆಸಿಸ್ಟೆನ್ಸ್ ನಾಟ್ ನೋನ್, ಅಂದರೆ ಅದರದ್ದು ರೆಸಿಸ್ಟೆನ್ಸ್ ಪವರು ಇನ್ನೂ ನಮಗೆ ಗೊತ್ತಿಲ್ಲ. ಅಂದರೆ ಲಾಂಗ್ ಲೈಫ್ ಬರುತ್ತೋ ಶಾರ್ಟಲ್ಲಿ ಬರುತ್ತೋ ಅಂತಲೂ ಗೊತ್ತಿಲ್ಲ.
ಸೊ ನಿಮಗೇನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಈ ಥರ. ಇವಾಗ ರೆಸ್ಪಿರೇಷನ್ ಒಳಗೇನೆ ಗ್ರೂಪ್ 7 ಇದೆ, ಇದು 39 ಆಯಿತು ಕೋಡು, FRSC ಕೋಡ್ 39, ಇದು FRSC ಕೋಡ್ 7, ಇದು FRSC ಕೋಡ್ 11. ಈ ಕಡೆ ಲಾಸ್ಟಲ್ಲಿ ಏನಿದೆಯಲ್ಲ ನಿಮಗೆ ಕಮೆಂಟ್ಸ್ ಪಕ್ಕದಲ್ಲಿ FRSC ಕೋಡು, ಈ ಕೋಡ್ಗಳನ್ನು ನಾವು ಏನಂತ ತಿಳ್ಕೊಳೋದಕ್ಕೆ ಈಸಿ ಆಗುತ್ತೆ ನಮಗೆ ಯಾವ ಗ್ರೂಪಲ್ಲಿ ಯಾವುದಿದೆ ಅಂತ. ಇವಾಗ ನಿಮಗೆ ಸಿಂಪಲ್ ಆಗಿ ನಾನು FRSC 7 ತೋರಿಸ್ತೀನಿ. 7 ಆ್ಯಂಡ್ 11 ನಾವು ಜಾಸ್ತಿ ಇದನ್ನೇ ಯೂಸ್ ಮಾಡಿರೋದು. ಇವಾಗ FRSC 7 ಇದೆಯಲ್ಲ, ಇದರಲ್ಲಿ ನೋಡ್ರಿ ನೀವು ಕಾಂಪ್ಲೆಕ್ಸ್ 2 ಮತ್ತು SHDA ಅಂತ ಇದೆ. ಇವೆರಡು ಕೂಡ ನಿಮಗೆ ಯಾವುದಕ್ಕೆ ಸ್ಟ್ಯಾಂಡ್ ಆಗಿ ನಿಂತಿದೆ ಅಂತ ತೋರಿಸಿದ್ದಾನೆ. ನೆಕ್ಸ್ಟ್ ಇದರಲ್ಲಿ ಏನು ಬರುತ್ತೆ ಇವಾಗ ಅಂದರೆ ನಿಮಗೆ ಫ್ಲಕ್ಸಾಪೈರೋಡ ಅಂತ ಇದೆಯಲ್ಲ, ನಿಮಗೆ ಇದು ಬಂದ್ಬಿಟ್ಟು ಮೆರಿವೋನಲ್ಲಿ ಇದೆ ನೋಡಿ, ಗ್ರೂಪ್ ನಂಬರ್ 7 ಇದು ನಿಮಗೆ ಮೆರಿವೋ ನಾನೇನು ಹಾಕಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಇದು ನಿಮಗೆ ಕ್ಲೀನಾಗಿ ಕಾಣಿಸ್ತದೆ. ಫ್ಲಕ್ಸಾಪೈರೋಡಕ್ಸ್ ಇದು ನಿಮಗೆ ಗ್ರೂಪ್ 7 ನೀವು ಇಲ್ಲಿ ಮೇಲ್ಗಡೆಯಿಂದ ಬೆನ್ಜೋ ವಿಂಡಿ ಫ್ಲೂಪೈರ್ ಅಂತ ಇದೆಯಲ್ಲ, ಇಲ್ಲಿಂದ ಹಿಡಿದು ಸೆಡಾಕ್ಸನ್ ಇಲ್ಲಿ ತನಕನೂ ಕೂಡ ಇವೆಲ್ಲವೂ ಗ್ರೂಪ್ 7 ಬರೋದು. ಎಲ್ಲೆಂದರೆ ಮೇಲ್ಗಡೆಯಿಂದ ಹಿಡಿದು ಈ ಗೆರೆ ಕಾಣ್ತಾ ಇದೆಯಲ್ಲ ನಿಮಗೆ, C1 ಕೆಳಗಿಂದ C2 ಏನಿದೆಯಲ್ಲ, ಇದಷ್ಟು ಬಂದ್ಬಿಟ್ಟು ಗ್ರೂಪ್ 7 ಸಂಬಂಧಪಟ್ಟಿದ್ದು. ಹೇಗೆ ನೀವು ಗ್ರೂಪ್ 11 ಅದೇ ಮೆರಿವೋನಲ್ಲೇನೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಪೈರಾಕ್ಸೋಸ್ಟ್ರೋಬಿನ್ ಅಂತ ಇದೆ. ಸೊ ಇದು ಪೈರಾಕ್ಸೋಸ್ಟ್ರೋಬಿನ್, ಇದು ಬಂದ್ಬಿಟ್ಟು ನಿಮಗೆ ಗ್ರೂಪ್ 11 ಬರೋದು. ಸೊ ನೀವು ಎರಡನ್ನೂ ಅಬ್ಸರ್ವ್ ಮಾಡಿ, ನಾನು ನಿಮಗೆ ಇದ್ರದ್ದು ಒಂದು ಫೋಟೋಸ್ ಕೂಡ ಕೊಡ್ತೀನಿ. ಓಕೆ, ಇವಾಗ ನೋಡಿ ನೀವು ಮೆರಿವೋನಲ್ಲಿ ಫ್ಲೆಕ್ಸೋಸ್ಟ್ರೋಬಿನ್ 250 ಇದ್ರಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಸಾರಿ, ನೋಡ್ತೀನಿ ಬೇರೆ ಯಾವ್ದಾದ್ರು ಇದ್ದರೆ ನಿಮಗೆ. ಓಕೆ, ಇದರಲ್ಲಿ ನೀವು ಅಬ್ಸರ್ವ್ ಮಾಡಿ, ಮೆರಿವೋನಲ್ಲಿ ಫ್ಲಕ್ಸಾಪೈರೋಡಕ್ಸ್ 250 ಗ್ರಾಮ್ ಪರ್ ಲೀಟರ್ ಪ್ಲಸ್ ಪೈರಾಕ್ಸೋಸ್ಟ್ರೋಬಿನ್ 250 ಇದೆ. ಸೊ ಇದನ್ನು ನೀವು ಕ್ಲೀನಾಗಿ ನೋಡ್ಕೊಳ್ಳಿ. ಇದೇ ನೇಮ್ ನಾನು ನಿಮಗೆ 7 ಮತ್ತು 11 ತೋರಿಸ್ತೀನಿ. ಪೈರಾಕ್ಸೈಡ್ ಬಂದ್ಬಿಟ್ಟು ಗ್ರೂಪ್ 7 ಇದೆ, ಪೈರಾಕ್ಸೋಸ್ಟ್ರೋಬಿನ್ 250 ಇದೆ. ಸೊ ಪ್ರತಿಯೊಂದು ಏನು ನಾವು ಔಷಧಿಗಳನ್ನು ಅಂದರೆ ಫಂಗಿಸೈಡ್ಗಳನ್ನ ತಗೊಂತೀವಿ, ಅದರ ಪ್ರತಿಯೊಂದು ಕೆಳಗೂ ಕೂಡ ಆ ಬ್ರ್ಯಾಂಡಿನ ಕೆಳಗಡೆನೆ ಮೆನ್ಷನ್ ಮಾಡಿರ್ತಾನೆ ಈ ಥರ ಒಂದು, ಇಲ್ಲ ಅಂದರೆ ಪ್ಯಾಕೆಟ್ ಹಿಂದೆಗಡೆಲಿ ಅದರಲ್ಲಿ ಏನು ಕಂಟೆಂಟ್ ಇದೆ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ನಿಮಗೆ ಅಗೇನ್ ಇವಾಗ ನಾನು ಬ್ಯಾಕ್ ಬಂದ್ಬಿಟ್ಟು, ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವುದರಲ್ಲಿ ನಾನು ಲಾಸ್ಟ್ ಟೈಮ್ ನೋಡಿದ್ನಲ್ಲ ಅದರಲ್ಲೇ ನೋಡಿ. ಇವಾಗ FRSC ಕೋಡ್ ಲಿಸ್ಟಲ್ಲಿ 7 ಇದೆ. 7 ಬಂದ್ಬಿಟ್ಟು ನಿಮಗೆ ಫ್ಲಕ್ಸಾಪೈರಾಕ್ಸೈಡ್ ಇಲ್ಲಿ ಕಾಣಿಸುತ್ತೆ ನೋಡಿ ಕ್ಲಿಯರಾಗೆ. ಸೊ ಇದಿಷ್ಟು ನೀವು ಒಂದ್ಸಲ ಯೂಸ್ ಮಾಡಿದರೆ SDHIನ ನೆಕ್ಸ್ಟ್ ಟೈಮ್ ನೀವು ಚೇಂಜ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಗ್ರೂಪ್ 11 ನಿಮಗೆ ಪೈರಾಕ್ಸೋಸ್ಟ್ರೋಬಿನ್ ಇಲ್ಲಿದೆ. ಸೊ ಇಷ್ಟೇ, ತುಂಬ ಸಿಂಪಲ್ ಇದೆ. ನಿಮಗೆ ಇದ್ರದ್ದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದನ್ನು ನೀವು ನೋಡೋದ್ರಿಂದ ತುಂಬ ಬೆಸ್ಟ್ ಇದೆ. ಸೊ ಪ್ರತಿ ಸತ ನೀವು ಯಾವ್ದ್ಯಾವುದು ಏನೇನಕ್ಕೆ ಟಾರ್ಗೆಟ್ ಸೈಟು ಎಲ್ಲದನ್ನು ಚೆಕ್ ಮಾಡಿಕೊಂಡು ನಿಮಗೆ ಯಾವುದು ಯೂಸ್ ಆಗುತ್ತೆ ಅನ್ನೋದನ್ನು ನೀವು ಗೂಗಲಲ್ಲೆಲ್ಲ ಚೆಕ್ ಮಾಡಿ, ಅದಾದಮೇಲೆ ಅದು ನಮ್ಮ ಶುಂಠಿಗೆ ಸರಿಯಾಗಿ ಬರುತ್ತಾ ಇಲ್ಲ ಅಂತ ಒಂದೆರಡು ಸಲ ಕ್ರಾಸ್ ವೆರಿಫೈ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡಬೇಕಾಗತ್ತೆ. ಅಗೇನ್ ಇದನ್ನು ನಾವೇನಂತ ಹೇಳ್ತೀವಿ ಅಂತಂದರೆ, ಇಲ್ಲ ಆಗಲೇ ನೋಡಿದ್ರಿ ನೀವು ಮೋಡ್ ಆಫ್ ಆ್ಯಕ್ಷನಲ್ಲಿ, ಸಾರಿ ಮೋಡ್ ಆಫ್ ಇದನ್ನು ಇಂಟ್ರೊಡಕ್ಷನಲ್ಲೇ ಕೊಟ್ಟಿದ್ರು ನಿಮಗೆ. ದ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾಸೈಡ್ ಆರ್ ಆಲ್ಸೋ ಇನ್ಕ್ಲೂಡೆಡ್, ಇದರಲ್ಲಿ ಬ್ಯಾಕ್ಟೀರಿಯಾಸೈಡ್ ಕೂಡ ಇನ್ಕ್ಲೂಡ್ ಇದೆ. ಗ್ರೂಪಿಂಗ್ ಈಸ್ ಕನ್ಸಿಡರಿಂಗ್ ದ ಬಯೋಕೆಮಿಕಲ್ ಮೋಡ್ ಆಫ್ ಆ್ಯಕ್ಷನ್, ಬಟ್ ಎ ಮೇನ್ ಡ್ರೈವರ್ ಈಸ್ ಐಡೆಂಟಿಫೈ ಕ್ರಾಸ್ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಬಿಟ್ವೀನ್ ಕೆಮಿಸ್ಟ್ರೀಸ್. ಅಂದರೆ ನಮಗೆ ತುಂಬ ಮೇನ್ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ, ಎ ಮೇನ್ ಡ್ರೈವರ್ ಈಸ್ ಟು ಐಡೆಂಟಿಫೈ ಕ್ರಾಸ್ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಬಿಟ್ವೀನ್ ಕೆಮಿಸ್ಟ್ರೀಸ್. ಕ್ರಾಸ್ ಸೆಕ್ಷನ್ ಪ್ಯಾಟರ್ನ್ ಅಂತಂದರೆ, ರೆಸಿಸ್ಟೆನ್ಸ್ ಪ್ಯಾಟರ್ನ್ ಅಂತಂದರೆ, ಇವಾಗ ಸಿಂಪಲ್ ಆಗಿ ನೋಡಿ FRSC ಕೋಡು 4 ಇದೆ, ನಿಮಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿರೋದ್ರಿಂದ ಹೇಳ್ತಿದ್ದೀನಿ. ಬೆನಲಾಕ್ಸಿಲ್ M, ಮೆಟಲಾಕ್ಸಿ M, ಇವೆಲ್ಲ ನೀವು ನೋಡಿರ್ತೀರ. ಮೆಟಲಾಕ್ಸಿ M ಅಂತ ನಿಮ್ಗೆ ಗೊತ್ತಿರುತ್ತೆ, ಮೆಟಲಾಕ್ಸಿನೂ ನಿಮಗೆ ಗೊತ್ತಿರುತ್ತೆ. ಸೊ ಇವಿಷ್ಟು ಕೂಡ ಏನಿದಾವಲ್ಲ, ಬೆನಲಾಕ್ಸಿಲಿಂದ ಹಿಡಿದು ಮೆಟಲಾಕ್ಸಿಲ್ M ವರೆಗೂ ಕೂಡ ನಿಮಗೆ ಅಷ್ಟು ಬಂದ್ಬಿಟ್ಟು FRSC ಕೋಡ್ 400 ಬರೋದು. ಇದನ್ನು ಬಿಟ್ಬಿಟ್ಟು ನೀವು ಒಂದ್ಸಲ ಇದನ್ನು ಸ್ಪ್ರೇ ಮಾಡಿ ಅಗೇನ್ ಮತ್ತೆ ಅದನ್ನು ಸ್ಪ್ರೇ ಮಾಡೋದ್ರಿಂದ ರೆಸಿಸ್ಟೆನ್ಸ್ ಪವರ್ ಆಲ್ರೆಡಿ ಕಳ್ಕೊಂಡಿರುತ್ತೆ. ಸೊ ಅದಕ್ಕೆ ನಾವು ಪರ್ಯಾಯವಾಗಿ ಬೇರೆ ಗ್ರೂಪನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಇಷ್ಟನ್ನು ಇವತ್ತು ಹೇಳ್ತೀನಿ. ನೆಕ್ಸ್ಟ್ ಏನಾದ್ರು ಡೌಟ್ ಇದ್ದರೆ ಕೇಳಿ, ನಾನು ಆದಷ್ಟು ಬೇರೆ ವಿಡಿಯೋ ಮಾಡಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.